ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಮಂಗಳವಾರ ಮತ್ತು ಬುಧವಾರ 2 ದಿನದ ವ್ಲಾಗ್ ಆಗಿರುತ್ತೆ. ಇದು ನಾವು ಇಲ್ಲಿ ಮೆಂತ್ಯ ಮುದ್ದೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಇಲ್ಲಿ ಗೋಧಿನ ಒಣಾಕಿದ್ದೀವಿ. ಅಂದರೆ ಒಂದು kg ಮೆಂತ್ಯಗೆ 2 kg ಗೋಧಿ ಹಾಕಬೇಕಾಗುತ್ತೆ. ಮತ್ತು 1 kg ಈ ಥರ ಉದ್ದಿನ ಕಾಳು ಇದು. ಮತ್ತು ಇದಕ್ಕೆ ಸ್ವಲ್ಪ ಉದ್ದಿನ ಬೇಳೆನೂ ಹಾಕಬೇಕು. ಉದ್ದಿನ ಕಾಳು ಇವನ್ನೆಲ್ಲ ತೊಳಿಬಾರ್ದು, ಹಾಗೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬೇಕು. ತಗೊಬಂದ ನಂತರ ನೋಡಿ 1 kg ಉದ್ದಿನ ಕಾಳು, 1 kg ಮೆಂತ್ಯ, 2 kg ಗೋಧಿ ಮತ್ತು ಅಕ್ಕಿ, ಉದ್ದಿನ ಬೇಳೆ ಇಷ್ಟನ್ನು ಹಾಕಬೇಕಾಗುತ್ತೆ. ಆದರೆ ಇದು ಬಾಣಂತಿಯರಿಗೆ ಕೊಡ್ತೀವಿ ನಾವು. ಮತ್ತು ಈ ಗಂಡು ಮಕ್ಳಿಗೂ ಕೊಡ್ಬೋದು, ಯಾಕಂದರೆ ತುಂಬ ನಿಶಕ್ತಿಯಿಂದ ಇರೋರು ಕೂಡ ಇದನ್ನು ತಗೋತಾರೆ. ಇದನ್ನು ತಗೊಳ್ಳೋದ್ರಿಂದ ಅಂದರೆ ಈ ಮೆಂತ್ಯ ಮುದ್ದೆ ತಿನ್ನೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಗಂಡು ಮಕ್ಕಳು ಹೆಣ್ಮಕ್ಳು ಈ ಸೊಂಟ ನೋವೆಲ್ಲ ಇರುತ್ತೆ ನೋಡಿ, ಆ ಥರದವ್ರಿಗೆ ತುಂಬ ಒಳ್ಳೆ ಫುಡ್ ಇದು. ಮತ್ತು ಈಗೆಲ್ಲ ಜಾಸ್ತಿ ಶುಗರ್ ಎಲ್ಲ ಇರುತ್ತಲ್ಲ, ಅಂಥವ್ರು ಕೂಡ ಈ ಮೆಂತ್ಯ ಮುದ್ದೆ ಎಲ್ಲ ತಿಂದರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಒಣ ಹಾಕ್ಬಿಟ್ಟು ಸ್ವಲ್ಪ ಪಾತ್ರೆ ಇದ್ದು ಅಂತ ಹೇಳ್ಬಿಟ್ಟು ನಾವು ಪಾತ್ರೆ ತೊಳಿತಿದ್ದೋ ಒಳಗಡೆನೇ ತೊಳ್ಕೊಬೋದು. ನಮ್ಮ ಮನೇಲಿ ಸಿಂಕಿದೆ, ಆದರೆ ನಾವು ಒಳಗಡೆಗಿಂತ ಜಾಸ್ತಿ ಹೊರಗಡೆ ತೊಳಿತೀವಿ. ಪಾತ್ರೆ ತೊಳೆದಾದ ನಂತರ ನಮ್ಮ ಅಮ್ಮ ತಿಂಡಿ ಮಾಡಿದರು, ಅಂದರೆ ಪಲಾವ್ ಮಾಡಿದರು. ಅದಕ್ಕೋಸ್ಕರ ನನ್ನ ಮಗಳಿಗೆ ಇಲ್ಲಿ ಪಲಾವ್ ಕೊಟ್ಬಿಟ್ಟು ನಾವು ಸ್ವಲ್ಪ ತಿಂದ್ಬಿಟ್ಟು, ತುಂಬ ಕೆಲಸ ಇತ್ತಲ್ಲ, ಹಾಗಾಗಿ ಹಬ್ಬ ಅಲ್ವಾ, ತುಂಬ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಮೊದಲಿಗೆ ತಿಂಡಿ ತಿಂದಾದ ನಂತರ ಮತ್ತು ನಮ್ಮಲ್ಲಿ ನಾವು ಸ್ವಲ್ಪ ಅಂದರೆ ಡ್ರೈ ಫ್ರೂಟ್ಸನ್ನು ಜಾಸ್ತಿ ತಿಂತೀವಿ. ಅದಕ್ಕೋಸ್ಕರ ಅಂದರೆ ನಾವು ತಿಂತೀವಿ ಅನ್ನೋದಕ್ಕಿಂತ ಈ ಮಕ್ಳಿಗೆ ಕೊಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ತೂಕ ಮಾಡ್ತಾಯಿದ್ರು ನನ್ನ ಮಕ್ಕಳು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಅಂದರೆ ನಾವು ಇದನ್ನೆಲ್ಲ ಸಪ್ರೇಟಾಗಿ ತಂದಿದ್ದೆವು. 2 ದಿನ ಸ್ವಲ್ಪ ತೊಗೊಬಂದಿದ್ದೆವು, ಒಂದೇ ಸರಿ ತೊಗೊಬಂದಿರಲಿಲ್ಲ. ಅದಕ್ಕೆ ಇವರು ಯಾವ್ದು ಎಷ್ಟೆಷ್ಟು kg ಇದೆ ಅಂತ ನೋಡ್ತಾಯಿದ್ರು. ಅದು ಇದ್ದಿದ್ದೆ ಅರ್ಧ kg. ಆ ಅರ್ಧ kgನೇ ಇವರು ನಮ್ಮ ಮನೇಲಿ ಈ ಥರ ತಕ್ಕಡಿ ಇದೆ. ಇದು ಒಂದು ಟೈಮಲ್ಲಿ ನಮ್ಮಮ್ಮ ವ್ಯಾಪಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೋ ಸೀಬೆ ಹಣ್ಣಿನ ವ್ಯಾಪಾರ ಮಾಡಬೇಕು ಅಂತ ಒಂದು ಟೈಮಲ್ಲಿ ತಗೊಂಡಿದ್ರು. ಸುಮಾರು ಒಂದು 10-12 ವರ್ಷದ ಹಿಂದೆ ತಗೊಂಡಿದ್ದಿದ್ದು. ಆದರೆ 2 ದಿನ ವ್ಯಾಪಾರ ಮಾಡಿಬಿಟ್ಟು ಆಗಲ್ಲ ಅಂತ ಬಿಟ್ಬಿಟ್ರು. ಅಂದರೆ ಅಡ್ಜಸ್ಟ್ ಆಗಲ್ಲ, ಬಟ್ಟೆ ವ್ಯಾಪಾರನೇ ಸರಿ ನಮಗೆ ಅಂತ ಹೇಳ್ಬಿಟ್ಟು ಆವಾಗ ತಗೊಂಡಿದ್ದ ತಕ್ಕಡಿ ಇದು. ನಮ್ಮ ಮನೇಲಿ ಇವತ್ತಿಗೂ ಹಾಗೇ ಇದೆ. ಅಂದರೆ ನಾವು ಇದನ್ನು ಮಾರಿಲ್ಲ, ಏನಿಲ್ಲ, ನಮ್ಮ ಮನೇಲಿ ನಾವೇ ಇಟ್ಕೊಂಡಿದ್ದೀವಿ. ಏನಾದರೂ ಈ ಥರ ತೂಕ ಎಲ್ಲ ಹಾಕಬೇಕಾಗುತ್ತೆ, ನಮಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾವೇ ಇಟ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಏನು ತಗೊಂಡ್ರು ಅಷ್ಟು ಸುಲಭವಾಗಿ ನಮ್ಮ ಮನೇಲಿ ಕಳೆದಾಕಲ್ಲ. ಯಾವತ್ತಾದರೂ ಒಂದು ದಿವಸ ಯೂಸಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಏನೂ ಅಷ್ಟು ಇದರಲ್ಲಿ ಮತ್ತೆ ತಗೊಂಡಿದ್ದೀವಿ ಬಿಡು, ನಾವಿನ್ಗೇನು ಯೂಸ್ ಇಲ್ಲ, ಮಾರಿಬಿಡೋಣ ಅಂತ ಆ ಥರ ಎಲ್ಲ ಏನೂ ಇಲ್ಲ. ನೋಡಿ ಇಲ್ಲಿ ಯಾವ ಥರ ಎಲ್ಲ ಕೂತ್ಕೊಂಡು ತೂಕ ಹಾಕ್ತಾಯಿದ್ದಾರೆ. ನಮ್ಮ ದೊಡ್ಡವಳು ಸಣ್ಣವಳು ಇಬ್ಬರು ತೂಕ ಹಾಕ್ತಾಯಿದ್ದಾರೆ. ಇದು ಬಂದು ಪಿಸ್ತಾ ಮತ್ತು ಈ ಸುಲಿದಿರೋ ಪಿಸ್ತಾ ಏನಿದ್ರು ಶಾವಿಗೆ ಪಾಯಸಕ್ಕೆಲ್ಲ ಕರೆಕ್ಟು. ಆ ಸಿಪ್ಪೆ ಇರುತ್ತಲ್ಲ, ಅದು ತಿನ್ನೋಕೆ ಚೆನ್ನಾಗಿರುತ್ತೆ. ಈ ಸುಲಿದಿರೋದೇನಿದ್ರು ಸ್ವೀಟ್ಗೆ ಇದು ನೋಡಿ, ಇದಿದು ಸಬ್ಜಾ ಬೀಜ ಅಂತಾರಲ್ಲ, ಕಸ್ತೂರಿ ಬೀಜ, ಅದು ಅಂದರೆ ಇದು ಬೇಸಿಗೆಲೆಲ್ಲ ನೀರಲ್ಲಿ ಹಾಕ್ಕೊಂಡು ನೀರು ಕುಡಿಬೋದು. ಇಲ್ಲಾಂದರೆ ವೆರೈಟಿ ಜ್ಯೂಸ್ ಮಾಡ್ಬೋದು. ಇದರಲ್ಲಿ ತುಂಬ ವೆರೈಟಿ ಜ್ಯೂಸ್ ಮಾಡ್ಬೋದು. ತುಂಬ ದೇಹ ಉಷ್ಣ ಆಗಿರೋರಿಗೆ ಇದು 1 ಗ್ಲಾಸ್ ಜ್ಯೂಸ್ ಕುಡಿದ್ರೆ ಫುಲ್ಲು ಕಂಟ್ರೋಲ್ ಆಗುತ್ತೆ. ನೋಡಿ ಇವಾಗ ನಾನು ಇಲ್ಲಿ ಮಿಲ್ಲಿಗೆ ಬಂದಿದ್ದೀನಿ ಇದನ್ನು ಮಾಡಿಸೋದಕ್ಕೆ. ಇದನ್ನು ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋಗಬೇಕು. ಇವಾಗ ನೋಡಿ ಮೆಂತ್ಯ ಹಿಟ್ಟು ರೆಡಿಯಾಗಿದೆ. ಅಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಅದಕ್ಕೋಸ್ಕರ ಇವಾಗ ನೋಡಿ ಮೆಂತ್ಯ ಹಿಟ್ಟು ರೆಡಿಯಾಗಿದೆ. ಇದನ್ನು ಜರಡಿ ಹಿಡಿದ್ಬಿಟ್ಟು ಡೈಲಿ ಮಾರ್ನಿಂಗ್ ಟೈಮ್ ಕೊಡಬೇಕು. ಮತ್ತು ಇದು ಇವತ್ತು ಹಬ್ಬ ಅಲ್ವಾ, ಇವತ್ತು ಹೋಗ್ಬಿಟ್ಟು ಸ್ವಲ್ಪ ಪುದೀನ, ಕೊತ್ತಂಬರಿ, ಸೌತೆಕಾಯಿ, ನಿಂಬೆಹಣ್ಣೆಲ್ಲ ಬೇಕಿತ್ತು. ಅದಕ್ಕೋಸ್ಕರ ಎಲ್ಲ ತಂದೆ. ಮತ್ತು ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ತುಪ್ಪ ಖಾಲಿಯಾಗಿದೆ. ಅದಕ್ಕೋಸ್ಕರ ಅಂಗಡಿದು ಎಮರ್ಜೆನ್ಸಿ ಬೇಕಿತ್ತಲ್ಲ ಅಂತ ಹೇಳ್ಬಿಟ್ಟು ಇದು ತೊಗೊಬಂದೆ. ಇಲ್ಲಾಂದರೆ ನಾವು ಬೆಣ್ಣೆ ತೊಗೊಬಂದು ನಾವೇ ಕಾಯಿಸ್ತೀವಿ, ಯಾಕಂದರೆ ನಾವು ಹಳ್ಳಿ ಕಡೆ ಹೋಗ್ತೀವಲ್ಲ, ಅಲ್ಲಿ ಬೆಣ್ಣೆ ತೆಗ್ಕೊಬರ್ತೀವಿ. ಮತ್ತು ನೋಡಿ ಇಲ್ಲಿ ಮಲ್ಲಿಗೆ ಹೂವು ಇಲ್ಲ ಅಂದರೆ ನಿಜವಾಗ್ಲೂ ಹಬ್ಬ ಕಂಪ್ಲೀಟ್ ಆಗೋಲ್ಲ. ನನ್ನ ಮಗಳಿಗೆ ನಾನೇ ತಲೆ ಬಾಚಿಬಿಟ್ಟು ಈ ಥರ ಡಿಸೈನಾಗಿ ತಲೆ ಬಾಚಿಬಿಟ್ಟು ಹೂವು ಮುಡಿಸ್ತಾ ಇದ್ದೀನಿ. ಯಾಕಂದರೆ ಈ ಮಲ್ಲಿಗೆ ಹೂವು ಅಂದರೆ ನಿಜವಾಗ್ಲೂ ನಮ್ಮ ಹಬ್ಬಗಳಲ್ಲಿ ಜಾಸ್ತಿ ಮಲ್ಲಿಗೆ ಹೂವನ್ನ ಅದು ಎಷ್ಟೇ ಆದರೂ ತಗೊಬರ್ತಾರೆ. ಆದರೆ ಏನೋ ಮಲ್ಲಿಗೆ ಹೂವು ಇಲ್ಲ ಅಂದರೆ ಏನೋ ಒಂಥರ ಕಂಪ್ಲೀಟ್ ಆಗಿಲ್ಲ ಹಬ್ಬ ಅನ್ನೋ ಥರ ಇರುತ್ತೆ. ಹೇಳಬೇಕಂದ್ರೆ 200 ರೂಪಾಯಿ ಮಾರಿತ್ತು. ನಾನು ತಂದಿದ್ದೆ 1 ಮಾರು ಸಾಕು ನಮ್ಮ ಮನೆಗೆ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಡಿಸೈನ್ ಜಡೆ ಬಾಚಿದ್ದೀನಿ. ಈ ಥರ ಡಿಸೈನ್ ಜಡೆ ಎಲ್ಲ ಬಾಚ್ತೀನಿ ನಾನು. ಅಂದರೆ ಈ ಹೆಣ್ಮಕ್ಳಿದ್ರೆ ಚಂದ, ಈ ಥರ ಎಲ್ಲ ರೆಡಿ ಮಾಡಿ ಅವ್ರಿಗೆ ತಲೆ ಬಾಚಿ ಹೂವು ಮುಡ್ಸೋಕ್ಕಿದ್ದೀರ ಚೆನ್ನಾಗಿ ಕಾಣಿಸುತ್ತೆ. ಹೇಳ್ಬೇಕಂದ್ರೆ ಪಾಪ ಇವಳಿಗೆ ರೆಡಿ ಮಾಡಿದೆ ಅಂತ ಹೇಳ್ಬಿಟ್ಟು ನಮ್ಮ ಸಣ್ಣವಳು ಅಳ್ತಾ ಇದ್ದಾಳೆ. ಯಾಕಂದರೆ ಇವಳಿಗೆ ಮೆಹಂದಿನೂ ಬಿಡಿಸಿರಲಿಲ್ಲ. ಇದು ನೋಡಿ ದೊಡ್ಡವಳಿಗೂ ನಾವು ಮೆಹಂದಿ ಬಿಡಿಸಿರಲಿಲ್ಲ. ಅವಳು ಬೇಜಾರು ಮಾಡ್ಕೊಂಡಿದ್ಲ, ಏನೂ ಬಿಡಿಸಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಮತ್ತೆ ಮೆಹಂದಿ ಪ್ಯಾಕ್ ತೊಗೊಬಂದ್ಬಿಟ್ಟು ಅವಳಿಗೆ ರೆಡಿ ಮಾಡಿಬಿಟ್ಟು ಮೆಹಂದಿ ಬಿಡಿಸ್ತಾ ಇರೋದು ನಾನು. ನನಗೆ ಹೇಗೆ ಬರುತ್ತೆ ಹಾಗೆ ಬಿಡಿಸಿದ್ದೀನಿ. ಹೇಳ್ಬೇಕಂದ್ರೆ ನಾವು ಇದನ್ನೆಲ್ಲ ಏನೂ ಕಲ್ತಿಲ್ಲ.
ಕಲ್ತಿದ್ರೆ ಇನ್ನೂ ಚೆನ್ನಾಗಿ ಬಿಡಿಸ್ತಿದ್ದೋ, ಏನೂ ಕಲ್ತಿಲ್ಲ. ಸುಮ್ಮನೆ ನನಗೆ ಹೇಗೆ ಬರುತ್ತೆ ಹಾಗೆ ಬಿಡಿಸಿದ್ದೀನಿ ಅಷ್ಟೇ. ಮಕ್ಕಳು ಖುಷಿ ಅಷ್ಟೇ, ಮಕ್ಕಳು ಚೆನ್ನಾಗಿರ್ಬೇಕಲ್ವ. ಹಾಗಾಗಿ ನೋಡಿ, ನಮ್ಮ ದೊಡ್ಡವಳದು ಡ್ರೆಸ್ಸು ನನ್ನ ಸೀರೆ ಎರಡೂ ಒಂದೇ ಕಲರ್ ಇದೆ. ಇದು ಏನು ಹೊಸ ಸೀರೆ ಅಲ್ಲ, ಅಂದರೆ ಯಾವಾಗಲೂ ತಣಿದು ಉಟ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ಇವಾಗ ಉಟ್ಕೊಂಡಿರೋದು. ಸುಮ್ಮನೆ ಪ್ರತಿ ಸರಿನೂ ನಾವು ಎಲ್ಲದಕ್ಕೂ ದುಡ್ಡು ಹಾಕೋಕ್ಕಾಗಲ್ವಲ್ಲ, ಇರೋದರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಮತ್ತು ಇವಳು ನೋಡಿ ತುಂಬ ಬೇಜಾರಲ್ಲಿದ್ದಾಳೆ, ಅಂದರೆ ಸುಮ್ಮನೆ ನಗ್ತಾ ಇದ್ದಾಳೆ ಅಷ್ಟೇ. ಅವಳು ಕೆಲವು ಮಕ್ಕಳು ಬಂದಿದ್ದರು ನಮ್ಮ ಮನೆಗೆ, ಅವರೆಲ್ಲ ನೋಡಿ ಫುಲ್ಲು ನಾನು ಇರಲಿಲ್ಲ, ಹೊರಗಡೆ ಟೌನ್ಗೆ ಹೋಗಿದ್ದೆ. ಇವಳು ಫುಲ್ಲು ಅಳೋದು ಶುರು ಮಾಡಿಬಿಟ್ಟಿದ್ದಾಳೆ. ಯಾಕಂದರೆ ಅವರೆಲ್ಲ ರೆಡಿಯಾಗಿ ನಮ್ಮ ಮನೆಗೆ ಬಂದಿದ್ರಲ್ಲ, ಇವಳಿಗೆ ಅವ್ರನ್ನ ನೋಡಿದ ತಕ್ಷಣ ಅಳು ಬಂದುಬಿಟ್ಟಿದೆ. ನನಗೂ ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಫುಲ್ ಅಳ್ತಾ ಇದ್ಲಂತೆ. ಆಮೇಲೆ ನಾನು ಬಂದಮೇಲೆ ಹಂಗೆಲ್ಲ ರೆಡಿ ಮಾಡೋಂಗಿಲ್ಲ ಅಂತ ಹೇಳಿದೆ. ಯಾಕಂದರೆ ಅವಳಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ಅವಳಿಗೆ ಏನೂ ರೆಡಿ ಮಾಡ್ತಾಯಿಲ್ಲ ನಾವು. ಅಂದರೆ ನಮಗೂ ಬೇಜಾರಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅಂದರೆ ಅಂಥದ್ದೇನಿಲ್ಲ, ಆದರೂ ಸ್ವಲ್ಪ ಹುಷಾರಿಲ್ಲ ಅಷ್ಟೇ ಅವಳಿಗೆ. ಅದನ್ನೇ ಹೇಳ್ಕೊಂಡು ಅವಳು ಬೇಜಾರು ಮಾಡ್ಕೋತಾ ಇದ್ಲು. ಇವಳಿಗೂ ರೆಡಿ ಮಾಡಿದ್ದೀರಾ, ನನಗೆ ಮಾತ್ರ ರೆಡಿ ಮಾಡಿಲ್ಲ, ಎಲ್ಲರೂ ರೆಡಿಯಾಗಿ ಬಂದಿದ್ದರು ನಮ್ಮ ಮನೆಗೆ ಅಂತ. ನಮ್ಮಮ್ಮ ಬೇರೆ ಅವ್ರು ಬಂದಿದ್ದಾರೆ, ರೆಡಿಯಾಗಿದ್ದಾರೆ, ನೋಡು ಅವ್ರನ್ನ ಮಾತಾಡಿಸು ಅಂತಂತೆ. ಈ ಥರ ಅಜ್ಜಿ ಅವ್ರನ್ನ ನೋಡು ಅಂದಿದ ತಕ್ಷಣ ನನಗೆ ಅಳು ಬಂದುಬಿಡ್ತು ಅಂತ ಅಂದ್ಲು. ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಸಮಾಧಾನ ಮಾಡಿಬಿಟ್ಟು ನಾವು ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು, ಇಲ್ಲಿ ನೋಡಿ, ಅಂದರೆ ಇದು ಶೀರ್ ಕುರ್ಮ ಮಾಡ್ತಾಯಿರೋದು ನಾವು. ಅದಕ್ಕೋಸ್ಕರ ಸಣ್ಣ ಕಡ್ಡಿ ಥರ ಇರುತ್ತಲ್ಲ ಶಾವಿಗೆ, ಆ ಶಾವಿಗೆನ ಸ್ವಲ್ಪ ತಾಣಿ, ಅಂದರೆ 1/4 kg ಶಾವಿಗೆ ಸಾಕು. ಮತ್ತು ಕೋವಾ ತೊಗೋಬೇಕು, 100 ಗ್ರಾಮ್ ಕೋವಾ, ತುಪ್ಪ, ಈ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ ಮತ್ತು ಬಾದಾಮಿ, ಇಷ್ಟನ್ನು ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಹಾಕಬೇಕು ಇದಕ್ಕೆ. ಮತ್ತು ಈ ರೆಸಿಪಿಗೆ ಫಸ್ಟು ಇಲ್ಲಿ ನಾವು ತುಪ್ಪನ ಹಾಕ್ಕೋಬೇಕಾಗುತ್ತೆ ಬಾಣಲಿಗೆ. ಈ ತುಪ್ಪ ಹಾಕ್ಕೊಂಡು ಏನು ಈ ಡ್ರೈ ಫ್ರೂಟ್ಸ್ ಇದೆಯಲ್ಲ, ಇದನ್ನು ಈ ತುಪ್ಪದಲ್ಲೇ ಉರಿಬೇಕು. ಎಲ್ಲ ಕಟ್ ಮಾಡ್ಕೋಬೇಕು ನೋಡಿ, ಬಾದಾಮಿ ಮತ್ತು ಪಿಸ್ತಾ ಎರಡನ್ನೂ ಕಟ್ ಮಾಡಬೇಕು. ದ್ರಾಕ್ಷಿ, ಗೋಡಂಬಿ ಹಾಗೇ ಇರಲಿ. ಸಣ್ಣ ಅಂದರೆ ಚಾಕುಲಿ ಒಂದು 2-3 ಭಾಗ ಮಾಡಬೇಕು. ಅಂದರೆ ದಪ್ಪ ದಪ್ಪ ಹಂಗೆ ಹಾಕಿದ್ರೆ ಅದೇನು ಫ್ರೈ ಆಗೋಲ್ಲ. ಅದಕ್ಕೋಸ್ಕರ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಂದರೆ ಇದೊಂದು ಸ್ವಲ್ಪ ಏನಿದೆಯಲ್ಲ ದ್ರಾಕ್ಷಿ, ಅದು ಫುಲ್ಲು ದಪ್ಪ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ತುಪ್ಪದಲ್ಲಿ. ಇವಾಗ ನೋಡಿ, ಇದು ಎಷ್ಟು ದಪ್ಪ ಆಗಿದೆ. ತೀರಾ ಇನ್ನೂ ಬಿಟ್ಬಿಟ್ರೆ ಫುಲ್ಲು ಬ್ಲಾಕ್ ಆಗಿಬಿಡುತ್ತೆ. ಇವಾಗ ಇದನ್ನು ಆಫ್ ಮಾಡ್ಕೊಳ್ಳೋಣ. ಇದು ಆಫ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಡೋಣ. ಮತ್ತು ಇನ್ನೊಂದು ಸೈಡಲ್ಲಿ ನಾನಿಲ್ಲಿ ಬಾಣಲಿ ತೊಗೋತಾ ಇದ್ದೀನಿ, ದೊಡ್ಡ ಬಾಣಲಿ. ಅಕಸ್ಮಾತ್ ಸ್ಟೀಲ್ ಪಾತ್ರೆ ಇದ್ದರೆ ಸ್ಟೀಲ್ ಪಾತ್ರೆಯಲ್ಲೇ ಮಾಡ್ಬೋದು. ಯಾಕಂದರೆ ನಮ್ಮ ಮನೇಲಿ ಜಾಸ್ತಿ ಸ್ವೀಟನ್ನ ಸ್ವಲ್ಪ ಇದರಲ್ಲೇ ನಾವು ಮಾಡೋದು, ಅದಕ್ಕೋಸ್ಕರ ಇದು ದೊಡ್ಡ ಬಾಣಲಿ. ಅಂದರೆ ತುಂಬ ವೆಯ್ಟ್ ಇದೆ ಇದು ಸ್ವೀಟ್ ಮಾಡೋಕ್ಕೆ ಅಂತಲೇ ನಮ್ಮ ಮನೇಲಿ ಯೂಸ್ ಮಾಡ್ತೀವಿ. ಇವಾಗ ನೋಡಿ, ಈ ಬಾಣಲಿಗೆ ನಾನಿಲ್ಲಿ 1 ಲೀಟ್ರ್ ಹಾಲನ್ನು ಹಾಕ್ತಾಯಿದ್ದೀನಿ. 1 ಲೀಟ್ರ್ ಹಾಲು ಹಾಕ್ಕೋಬೇಕು ಶೀರ್ ಕುರ್ಮ ಮಾಡೋದಕ್ಕೆ. ಸ್ವಲ್ಪ ಮಾಡ್ತೀವಿ ಅಂದರೆ, ಜಾಸ್ತಿ ಮಾಡ್ತೀವಿ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಏನಂದರೆ ಇಲ್ಲಿ ವೀಡಿಯೋ ಮಾಡೋದಕ್ಕೆ ಇಲ್ಲಿ ಲೈಟು ಅಷ್ಟು ಕಂಫರ್ಟಾಗಿಲ್ಲ ಹೇಳ್ಬೇಕಂದ್ರೆ ನನಗೆ. ಯಾಕಂದರೆ ಮುಂಚೆ ನಾವು ಬೇರೆ ಬಲ್ಪ್ ಇತ್ತು, ಇಲ್ಲಿ ಚೆನ್ನಾಗಿ ಬೆಳಕು ಕಾಣಿಸೋದು. ಇದು ಒಂಥರ ರೆಡ್ ಕಲರ್ ಬಲ್ಪು, ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಮತ್ತು ಕಿಟಕಿಯೆಲ್ಲ ಆ ಕಡೆ ಸೈಡಲ್ಲಿದೆ, ಹಾಗಾಗಿ ಇಲ್ಲಿ ಯಾವ ಬೆಳಕು ಬೀಳ್ತಾ ಇಲ್ಲ. ಹೇಳ್ಬೇಕಂದ್ರೆ ಈ ವಿಡಿಯೋದಲ್ಲಿ ಈ ಕುಕ್ಕಿಂಗ್ ಮಾಡ್ತಾಯಿರೋ ವಿಡಿಯೋ ಅಷ್ಟು ಕ್ಲಿಯಾರಿಟಿ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಅನ್ನಿಸ್ಬೋದು, ಆದರೆ ನನಗೆ ಅನ್ನಿಸ್ತಾ ಇದೆ. ಆದರೆ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಲನ್ನು ಚೆನ್ನಾಗಿ ಕುದಿಸ್ಬೇಕು. ಈ ಕುದಿ ಬರಬೇಕಾದ್ರೆ ನಾವೇನು ಹುರಿದಿದ್ದೀವಲ್ಲ ತುಪ್ಪದಲ್ಲಿ, ಅದನ್ನು ಇದಕ್ಕೆ ಹಾಕಬೇಕಾಗುತ್ತೆ. ಅದನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಮತ್ತು ಹಿಂದೆಯೇ ಶಾವಿಗೆ ಮತ್ತು ಏಲಕ್ಕಿ ಕಾಯಿ ಎರಡೂ ಅದರಲ್ಲೇ ಇದೆ, ಅದು ಹಾಕಿದ್ದೀನಿ. ಮತ್ತು ಇಲ್ಲಿ ಕೋವಾ ಕೂಡ ನಾನು ಹಾಕಿದ್ದೀನಿ ಆಗಲೇ. ಈ ವಿಡಿಯೋ ಸ್ವಲ್ಪ ಹಿಂದೆ ಮುಂದೆ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಫೋನ್ ಬೇರೆ ಪ್ರಾಬ್ಲಮ್ ಆಗಿತ್ತು ಆವತ್ತಿನ ದಿನವೇ, ಹಿಂದೆ ಮುಂದೆ ಆಗಿದೆ ಸ್ವಲ್ಪ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಅದು ಸ್ವಲ್ಪ ಬೇಯ್ತಾ ಗಟ್ಟಿಯಾಗುತ್ತೆ. ಗಟ್ಟಿಯಾದ ನಂತರ ಮತ್ತು ಸಕ್ಕರೆನೂ ಹಾಕ್ಕೋಬೇಕು ಇದಕ್ಕೆ. ಸಕ್ಕರೆನೇ ಮೇನ್ ಸ್ವೀಟ್ಗೆ ಹಾಕಬೇಕಾಗಿರೋದು. ಅವೆಲ್ಲ ಹಾಕಿರೋ ವೀಡಿಯೋ ಇದ್ದಾವೆ, ಹಿಂದ್ಗಡೆ ಇದ್ದಾವೋ ಮುಂದ್ಗಡೆ ಇದ್ದಾವೋ ಗೊತ್ತಾಯ್ತಾ ಇಲ್ಲ ನನಗೆ. ಮೋಸ್ಟ್ಲಿ ಮುಂದೆ ಹೋಗಿರ್ಬೋದು ಅನ್ಸುತ್ತೆ. ನೋಡಿ, ಇಲ್ಲಿ ಕೋವಾ ಮತ್ತು ಸಕ್ಕರೆ ಹಾಕೋದು ಸ್ವಲ್ಪ ಮುಂದೆ ಹೋಗಿದೆ. ಯಾಕಂದರೆ ಶಾವಿಗೆ ಹಾಕೋದು ಹಿಂದೆ ವೀಡಿಯೋ ಹೋಗಿ ಮುಂದೆ ಹೋಗಿದೆ, ಹಿಂದೆ ಮುಂದೆ ಆಗಿದೆ ಈ ವಿಡಿಯೋ. ಇರಲಿ ಪರವಾಗಿಲ್ಲ, ನಾನು ಹೇಳ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಕೋವಾ ಮತ್ತು ಸಕ್ಕರೆ ಹಾಕಿದ ನಂತರ ಇವಾಗ ನೋಡಿ, ಇದು ಫುಲ್ಲು ಶೀರ್ ಕುರ್ಮನೇ ರೆಡಿ ಆಗೋಯ್ತು. ಹೇಳ್ಬೇಕಾದ್ರೆ ಒಂದೊಂದು ಸರಿ ಹಂಗೆ ಮಿಸ್ಟೇಕ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಇಲ್ಲಿ ಯಾವ ಥರ ಆಗಿದೆ ಅಂತ ಹೇಳ್ಬೇಕಾದ್ರೆ, ಇದು ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಅಂದರೆ ನಮ್ಮ ಮನೇಲಿ ಸ್ವೀಟ್ ತಿನ್ನೋದು ಸ್ವಲ್ಪ ಕಮ್ಮಿನೇ ಹೇಳ್ಬೇಕಂದ್ರೆ, ಆದರೂ ಹಬ್ಬ ಅಲ್ವಾ ಅಂತ ಹೇಳ್ಬಿಟ್ಟು ಮಾಡಿದ್ದಷ್ಟೇ. ಮತ್ತು ಸ್ವೀಟೆಲ್ಲ ಮಾಡಾದ ನಂತರ ನಾವು ಸ್ವಲ್ಪ ರೆಡಿಯೋದು. ಫುಲ್ಲು ಮಳೆ ಅಂದರೆ ಮಳೆ. ಯಾಕಂದರೆ ನಮ್ಮ ಅಮ್ಮ ಬೈತಾಯಿತ್ತು, ಯಾವಾಗಲೂ ಹಿಂಗೆ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು.
ಅದಕ್ಕೋಸ್ಕರ ನಾವು ಯಾವುದೋ ಒಂದಿರೋದು ಸೀರೆ ಉಟ್ಕೊಂಡು ಸ್ವಲ್ಪ ರೆಡಿ ಆದೋ ಹೇಳಬೇಕಾದ್ರೆ ನಾವು ತೀರಾ ಅಷ್ಟೊಂದೇನು ಗ್ರ್ಯಾಂಡಾಗಿ ರೆಡಿ ಆಗೋಲ್ಲ. ಮನೇಲಿರೋದ್ರಿಂದ ಅಯ್ಯೋ ನಾವು ಎಲ್ಲೋಯ್ತೀವಿ ಅಂತ ಹೇಳ್ಬಿಟ್ಟು ಅನಿಸುತ್ತೆ. ಹೆಣ್ಮಕ್ಳಿಗೆ ಏನು ಗೊತ್ತಾ, ಮನೇಲೆಲ್ಲ ಕೆಲಸ ಮಾಡಬೇಕು ಫಸ್ಟು, ಆಮೇಲೆ ಮಿಕ್ಕಿದ್ದೆಲ್ಲ ಅಂತ ಹೇಳ್ಬಿಟ್ಟು. ಇದು ಹಬ್ಬದ ದಿವಸ ವ್ಲಾಗ್ ಅಲ್ಲಿಗೆ ಅದು ಎಂಡಾಗುತ್ತೆ. ಇದು ಮತ್ತು ಮಾರ್ನಿಂಗ್ ವ್ಲಾಗು. ಇವಾಗ ನೋಡಿ ನಾವಿಲ್ಲಿ ಮೆಂತ್ಯ ಮುದ್ದೆ ಕೊಟ್ಟಿದ್ದೀನಿ ನನ್ನ ಮಗಳಿಗೆ. ಮೆಂತ್ಯ ಮುದ್ದೆ ಕೊಟ್ಬಿಟ್ಟು ಈ ಥರ ಬೆಳಗ್ಗೆ ಟೈಮ್ ನಾವು ಸ್ನಾನ ಮಾಡಿಸಿದ್ಮೇಲೆ ಡ್ರೈ ಫ್ರೂಟ್ಸ್ ಕೊಡ್ತೀವಿ. ಕೊಟ್ಟಾದ ನಂತರ ಈ ಮೆಂತ್ಯ ಮುದ್ದೆಗೆ ಫಸ್ಟ್ ಕೊಡ್ತಾ ಇರೋದು ಇವತ್ತು. ತುಪ್ಪ ಹಾಕ್ಬಿಟ್ಟು ಕೊಡಬೇಕು ಮೆಂತ್ಯ ಮುದ್ದೆಗೆ. ಮತ್ತು ನಾನು ಬಿಡಿಸಿದ್ನಲ್ಲ ಮೆಹಂದಿ ನೆನ್ನೆ, ನೋಡಿ ಯಾವ ಥರ ಕಲರ್ ಬಂದಿದೆ ನನ್ನ ಮಗಳಿಗೆ. ಈ ನೋಡಿ ಪುಟಾಣಿ ಅಂಗಲಿ ಇದೆಯಲ್ಲ, ಈ ಪುಟಾಣಿ ಬೆರಳು ಅಂದರೆ ಪುಟಾಣಿ ಅಂಗಲಿ ಅಂದರೆ ಅದು ಪುಟಾಣಿ ಬೆರಳು ಅಂತ ನಮ್ಮ ಮಾತಲ್ಲಿ. ಅದು ತುಂಬ ಇಷ್ಟ ನಮ್ಗೆ ಹೇಳ್ಬೇಕಂದ್ರೆ. ಆ ಬೆರಳು ಕಂಡ್ರೆ ನನಗೆ ಸಖತ್ ಪ್ರೀತಿ ಅವಳದು. ಮತ್ತು ಬೆಳಗ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ಮಟನ್ ಸಾರು ಮತ್ತು ಮುದ್ದೆ ಎರಡೂ ಮಾಡಿದರು. ಮತ್ತು ಇರಲಿ ಅಂತ ಹೇಳ್ಬಿಟ್ಟು ಬೇಳೆ ಸಾಂಬಾರು ಕೂಡ ಮಾಡಿದರು. ಯಾಕಂದರೆ ಬೇಳೆ ಸಾಂಬಾರು ಇರಲೇಬೇಕು ನಮ್ಮ ಮನೇಲಿ, ಅದಕ್ಕೋಸ್ಕರ. ಮತ್ತು ಸ್ವಲ್ಪ ಪಾತ್ರೆ ಇತ್ತು ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆನೂ ಇದ್ದು ಆ ಬಟ್ಟೆನೂ ತೊಳೆದ್ಬಿಟ್ಟು ನಮಗೆ ಸ್ವಲ್ಪ ಕೆಲಸ ಇತ್ತು, ಹೊರಗಡೆ ಹೋಗಬೇಕಿತ್ತು. ಅಂದರೆ ನಮ್ಮಮ್ಮ ಸ್ವಲ್ಪ ಏನೋ ಅದು ರೇಷನ್ ಕಾರ್ಡೆಲ್ಲ ಪ್ರಾಬ್ಲಮ್ ಆಗಿತ್ತು, ಅದನ್ನು ಸರಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ರೇಷನ್ ಕಾರ್ಡೆಲ್ಲ ಸರಿ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದು ಬಟ್ಟೆ ಎಲ್ಲ ಒಣಗಿದ್ದು ತೊಳೆದು ಹಾಕ್ಬಿಟ್ಟು ಹೋಗಿದ್ದೆ. ಬಿಸಿಲು ಚೆನ್ನಾಗಿದ್ದರಿಂದ ಒಣಗೋಗ್ಬಿಟ್ಟಿತ್ತು. ಆ ಬಟ್ಟೆನೆಲ್ಲ ಎತ್ತಿ ಮಡಚಿಬಿಟ್ಟು ಇಟ್ಟು, ಮತ್ತು ಇವಳಿಗೆ ನೀರು ಬೇಕು ಅಂತ ಕೇಳಿದ್ಲು, ಬಿಸಿನೀರು ಕೊಡಬೇಕಲ್ಲ, ಹಾಗಾಗಿ ಸ್ವಲ್ಪ ಬಿಸಿನೀರು ಕಾಯಿಸ್ಬಿಟ್ಟು ಇವಳಿಗೆ ಫ್ಲಾಸ್ಕ್ ಹಾಕ್ಬಿಟ್ಟು ಕೊಟ್ಟೆ. ಯಾಕಂದರೆ ಒಂದು ಸರಿ ಕಾಯಿಸ್ಕೊಟ್ರೆ ಅದರಲ್ಲಿ ಬಿಸಿ ಇರುತ್ತಲ್ವ, ಪದೇ ಪದೇ ಕಾಯಿಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಬಾಟಲ್ಗೆ ಹಾಕಿ ಕೊಟ್ಬಿಡ್ತೀವಿ. ಅವಳಿಗೆ ಬೇಕಾದಾಗ ಕುಡಿತಾಳೆ, ಮತ್ತು ಖಾಲಿಯಾದಾಗ ಹೇಳ್ತಾಳೆ, ಅವಾಗ ಕಾಯಿಸ್ಬಿಟ್ಟು ಮತ್ತೆ ಕೊಡ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗು. ಮತ್ತು ವಾತಾವರಣ ಫುಲ್ಲು ಮಳೆ ಬರೋ ವಾತಾವರಣ ಹೇಳ್ಬೇಕಂದ್ರೆ. ಅಂದರೆ ಇದರಲ್ಲಿ ಒಂದು ಬೇಜಾರೇನು ಅಂದರೆ ನಮ್ಮ ಮಗಳನ್ನ ರೆಡಿ ಮಾಡೋಕ್ಕಾಗಿಲ್ವಲ್ಲ ಅನ್ನೋದು ತುಂಬ ಬೇಜಾರಿದೆ. ನೋಡೋಣ, ಇದೇ ಥರ ಇರೋದಿಲ್ಲ, ನೆಕ್ಸ್ಟ್ ಇನ್ನೊಂದು ಹಬ್ಬದಲ್ಲಿ ಅವಳಿಗೂ ರೆಡಿ ಮಾಡ್ಬೋದು. ಅಂದರೆ ಅದು ತಾಯಿ ಮನಸ್ಸಲ್ಲಿ ಇದ್ದೇ ಇರುತ್ತಲ್ವ, ಯಾರಿಗೇ ಆದರೂ ಅಷ್ಟೇ ತಾಯಿ ಮನಸ್ಸಲ್ಲಿ ಅದು ಇದ್ದೇ ಇರುತ್ತೆ. ಯಾಕಂದರೆ ಅವಳು ಅಳ್ತಾ ಇದ್ದಿದ್ದು ನೋಡಿ ಅಷ್ಟು ಬೇಜಾರಾಗಿತ್ತು ನನಗೆ, ಅದಕ್ಕೋಸ್ಕರ ಹೇಳಿದೆ. ಅಂದರೆ ಯಾವುದೇ ಆಗಿರಲಿ ನೆಮ್ಮದಿ ಇರಬೇಕು. ಮನುಷ್ಯನಿಗೆ ನೆಮ್ಮದಿ ತುಂಬ ಮುಖ್ಯ. ದುಡ್ಡಿಂದ ಏನು ನೆಮ್ಮದಿ ಸಿಗಲ್ಲ. ಮನುಷ್ಯನಿಗೆ ನಾವು ಗಂಜಿ ಕುಡಿದ್ರೂ ಪರವಾಗಿಲ್ಲ, ನೆಮ್ಮದಿ ಇರಬೇಕು ಜೀವನದಲ್ಲಿ, ನಾನು ಅಷ್ಟೇ ಅಂದ್ಕೊಳ್ಳೋದು. ನೋಡಿ ಫುಲ್ಲು ಮಳೆ ಬರೋ ಹಾಗಿದೆ. ಇದಾಗಿತ್ತು ಇವತ್ತಿನ ವ್ಲಾಗು. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ವೀಡಿಯೋನ ದಯವಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ ಯಾರಾದ್ರೂ. ಫುಲ್ ವೀಡಿಯೋ ನೋಡಿ. ನೀವು ವೀಡಿಯೋ ನೋಡಿದಷ್ಟು ಅದೇ ನಮಗೆ ಸಪೋರ್ಟು. ಧನ್ಯವಾದಗಳು.